ಕೇವಲ ಯಾವುದೋ ಕ್ಷುಲ್ಲಕವಾದ ಸುಖಕ್ಕೋಸ್ಕರ ಜೀವನವನ್ನು ತ್ಯಾಗ ಮಾಡುವುದರ ಬದಲು ಕಷ್ಟಪಡಬೇಕು, ಸಾಧನೆ ಮಾಡಬೇಕು. ಈ ಲೋಕದ ನಂತರದಲ್ಲಿಯೂ ಕೂಡ ಅನಂತ ಸುಖ ಕೊಡತಕ್ಕಂತಹ ಪಾರತ್ರಿಕ ಲೋಕವನ್ನು ಸೇರಬೇಕು ಅಂತಾದರೆ ಈ ಲೋಕ ಎಂಬುದು ಲೌಕಿಕ ಸುಖದೊಂದಿಗೆ ಪಾರತ್ರಿಕ ಸಾಧನೆಗೂ ಕೂಡ ಕಾರಣ ಆಗಬೇಕು. ಸಂಸ್ಕಾರ ಎರಡು ಬಗೆ, ಒಂದು ದೇಹನಿಷ್ಠ ಸಂಸ್ಕೃತಿ, ಇನ್ನೊಂದು ಆತ್ಮನಿಷ್ಠ ಸಂಸ್ಕೃತಿ ಅಂತ. ದೇಹನಿಷ್ಠ ಸಂಸ್ಕೃತಿ ಅಂದರೆ ಮುಂದಿನ ಜನ್ಮ ಇದೆಯೇ ಇಲ್ಲೋ ಅದರ ಬಗ್ಗೆ ಯೋಚನೆ ಮಾಡದೆ ಈ ಜನ್ಮದಲ್ಲಿ ಚೆನ್ನಾಗಿ ತಿನ್ನಬೇಕು, ಸುಖ ಪಡಬೇಕು ಅಂತ ಇಷ್ಟೇ ಯೋಚನೆ ಮಾಡಿದರೆ ಅದು ದೇಹನಿಷ್ಠ ಸಂಸ್ಕೃತಿ. ನಮ್ದು ಹಾಗಲ್ಲ, ಸಾಧನ ಶರೀರ. ಈ ದೇಹದಿಂದ ಆತ್ಮೋದ್ಧಾರನೂ ಆಗಬೇಕು. ದೇಹಕ್ಕಿಂತ ಬೇರೆಯಾದ ಒಂದು ಆತ್ಮ ಇದೆ, ಆ ಆತ್ಮೋದ್ಧಾರನ ಆಗಬೇಕು. ಆತ್ಮನೊಳಗೆ ಅಂತರಾತ್ಮ ಇದ್ದಾನೆ ಪರಮಾತ್ಮ, ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗಾಗಿ ದೇಹ ಎಂಬುದು ಒಂದು ದೇವರ ಮನೆಯಾಗಿದ್ದು ಒಳಗಿರ್ತಕ್ಕಂಥ ಭಗವಂತನ ನಿತ್ಯ ಪೂಜೆ ಆಗಬೇಕು ಅಂತಾದರೆ ಇದು ಸುಸಂಸ್ಕೃತವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದಿರತಕ್ಕಂಥ ಆತ್ಮವನ್ನು ಹೊಂದಿರತಕ್ಕಂಥ ದೇಹ ಆಗಿರಬೇಕು. ಹಾಗಾಗಿ ದೇಹ ಎಂಬುದು ಕೇವಲ ಕೆಲವು ಕ್ಷಣಿಕವಾಗಿರ್ತಕ್ಕಂಥ ವಿಷಯಗಳಿಗೋಸ್ಕರ ಸೀಮಿತವಾಗಿದ್ದರೆ ನಾವು ಏನೇ ಮಾಡಿದರೂ ಕೂಡ ಈ ಲೋಕದಲ್ಲಿ ಸುಖ ಸಿಕ್ಕಿದ ಜೊತೆಗೆ ಪರಲೋಕದ ಸಾಧನೆಗೆ ಕಾರಣವಾಗಿರ್ತಕ್ಕಂಥ ಕೆಲಸವನ್ನೇ ಮಾಡಬೇಕು. ಹಾಗಾಗಿ ಅವಾಗಲೇ ಇದು ಸಾಧನ ಶರೀರ ಆಗುವುದು. ಹಾಗಾಗಿ ಇಂತಹ ಒಂದು ಒಳ್ಳೆಯ ಶರೀರವನ್ನು ಪಡ್ಕೊಂಡ ಮೇಲೆ ಸುಸಂಸ್ಕೃತವಾದ ಬದುಕನ್ನು ಬದುಕಬೇಕು ಅಂತಾದರೆ ಸಂಸ್ಕಾರ ಬಹಳ ಮುಖ್ಯ. ಭಾರತದ ಪ್ರತಿಷ್ಠೆ ಇದ್ದರೆ ಸಂಸ್ಕೃತ ಸಂಸ್ಕೃತಿ ಸ್ತತ ಅಂತ. ಭಾರತದ ಪ್ರತಿಷ್ಠೆಗೆ ಕಾರಣವಾದ ಎರಡಂತೆ, ಒಂದು ಸಂಸ್ಕೃತ ಭಾಷೆ, ಇನ್ನೊಂದು ಸಂಸ್ಕೃತಿ. ಹಾಗಾಗಿ ಇದೆರಡನ್ನು ಬಿಟ್ಟು ನಾವು ಬದುಕಬಾರದು ಭಾರತದಲ್ಲಿ. ಅದಕ್ಕೋಸ್ಕರ ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ ಒಂದಷ್ಟು ಶ್ರದ್ಧೆ ಬೇಕು. ಅದರ ಜೊತೆಗೆ ಈ ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತುಗಳಲ್ಲೇ ಸಂಸ್ಕಾರಗಳನ್ನು ಹೇಳಿಕೊಡ್ತಾವೋ ಆ ಸಂಸ್ಕಾರದ ಮೂಲಕ ನಾವು ಜೀವನವನ್ನು ಪಾವನ ಮಾಡಬೇಕು. ಉಪನಿಷತ್ತಿನಲ್ಲಿ ಒಳ್ಳೊಳ್ಳೆಯ ಮಾತುಗಳಿದ್ದಾವೆ. ಏಕೇಶ ಆತ್ಮಕ್ಷಯಾಗಂಸೋ ಬ್ರಾಹ್ಮಣ ತೇಷಾಂ ದ್ವಯಾಸನೇನ ಪ್ರಶ್ನಿಸಿತವ್ಯಂ. ನಮಗಿಂತ ಶ್ರೇಷ್ಠರಾದ ಬ್ರಾಹ್ಮಣರಿದ್ದರೆ ಅಥವಾ ವ್ಯಕ್ತಿಗಳಿದ್ದರೆ, ತಂದೆ ತಾಯಿಗಳ, ಅವರು ಸಮಾನವಾದ ಆಸನದಲ್ಲಿ ಕೂಡ ಕೂತ್ಕೊಳ್ಬಾರ್ದು. ಅವರು ಮೇಲೆ ಕೂತ್ಕೊಂಡು ನಾವು ಕೆಳಗೆ ಕೂತ್ಕೋಬೇಕು. ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ತಂದೆ ತಾಯಿಗಳು ಏನಾದರೂ ಕೆಟ್ಟದ್ದನ್ನು ಮಾಡಿದರೆ ಮಕ್ಕಳಿಗೆ ಅದು ಆದರ್ಶವಾಗಿರಬಾರ್ದು. ಅವರು ಯಾವುದನ್ನು